ಪಂಡಿತ ಪಂಚಾಕ್ಷರ ಕವಿಗವಾಯಿಗಳರ ಹೆಸರಿನಲ್ಲಿ ಕಲಾ ಮಹಾವಿದ್ಯಾಲಯವನ್ನ, ಹಾಗೆಯೇ ಪುಟ್ಟರಾಜ ಕವಿಗವಾಯಿಗಳವರ ಹೆಸರಿನಲ್ಲಿ ಸಂಸ್ಕೃತ ಪಾಠಶಾಲೆಯನ್ನ ಕೂಡ ವೀರೇಶ್ವರ ಪುಣ್ಯಾಶ್ರಮದಿಂದ ನಡೆಸಲಾಗ್ತಿದೆ. ಈಗ ನನ್ನ ಹಿಂದೆ ನೀವು ನೋಡಬಹುದು, ಇದು ಸಂಗೀತದ ಮಹಾವಿದ್ಯಾಲಯ. ಇಲ್ಲಿ ಸಂಗೀತದ ಪದವಿಯನ್ನ ನೀಡುವಂತಹ, ಪದವಿಯನ್ನ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು, ಸಂಗೀತದಲ್ಲಿ BA ಮಾಡಲಿಕ್ಕೆ ಇರುವಂತಹ ವ್ಯಾಸಂಗದ ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸವನ್ನ ಮಾಡ್ತಾರೆ. ತಬಲಾ, ಸಿತಾರ್ ಮತ್ತು ವಾದನ, ಹಾಗೆಯೇ ಗಾಯನ, ಈ ಎಲ್ಲ ಸಬ್ಜೆಕ್ಟ್ಗಳನ್ನ, ವಿಷಯಗಳನ್ನ ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸ ಮಾಡ್ತಾರೆ. ಜೊತೆಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕವೂ ಕೂಡ ವಿವಿಧ ವಾದ್ಯಗಳನ್ನ ಕಲೀಲಿಕ್ಕೆ, ಗಾಯನವನ್ನ ಕಲೀಲಿಕ್ಕೆ ಪಾಠಶಾಲೆಯನ್ನ ಕೂಡ ಇಲ್ಲಿ ನಡೆಸಲಾಗ್ತದೆ. ಸಂಗೀತದ ಸರಿಗಮದಿಂದ ಹಿಡಿದುಕೊಂಡು ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್ ಪರೀಕ್ಷೆಗಳಿಗಾಗಿ ಇಲ್ಲಿ ತರಬೇತಿಯನ್ನ ನೀಡಲಾಗ್ತಿದೆ. ಹೇಗಿದೆ ಕಾಲೇಜು, ಹೇಗಿದೆ ಪಾಠಶಾಲೆ, ಬನ್ನಿ ನೋಡ್ಕೊಂಡು ಬರೋಣ. ನನ್ನ ಹೆಸರು ಡಾಕ್ಟರ್ ಶಿವಬಸಯ್ಯ ಎಸ್ ಗಡ್ಡದಮಠ. ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಸಂಗೀತ ಮಹಾವಿದ್ಯಾಲಯ ಗದಗ. ಯೋಗಿತ್ರಿಯರ ಕರ್ತೃಗದಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ, ಪ್ರಥಮವಾಗಿ ಹಾನಗಲ್ಲ ಗುರುಕುಮಾರ ಶಿವಗಳವರು ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರಿಗೆ ಸಂಗೀತ ವಿದ್ಯೆಯನ್ನು ಕಲಿಸಿದರು. ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರು ಪುಟ್ಟರಾಜ ಗವಾಯಿಗಳಿಗೆ ಸಂಗೀತ ವಿದ್ಯೆಯನ್ನು ಕಲಿಸಿದರು. ಈ ಸಂಗೀತ ವಿದ್ಯೆ ಮೊದಲು ರಾಜ ಮಹಾರಾಜರ ಕಾಲದಿಂದ ಒಬ್ಬ ರಾಜರ ಆಸ್ಥಾನದಲ್ಲಿ ಮಾತ್ರ ನಡೀತಿತ್ತು. ಅಂಥ ಸಂಗೀತ ಎಲ್ಲ ಕಡೆಗೂ ಹರಡಲಿ ಅನ್ನೋ ಒಂದು ವಿಷಯವನ್ನು ಇಟ್ಟುಕೊಂಡು ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು ಈ ಒಂದು ವೀರೇಶ್ವರ ಪುಣ್ಯಾಶ್ರಮವನ್ನು ಸ್ಥಾಪನೆ ಮಾಡಿದ ಗುರು ಪರಂಪರೆ ಪ್ರಕಾರ ಗುರು ಶಿಷ್ಯ ಪರಂಪರೆಯಲ್ಲೇ ಸಂಗೀತವನ್ನು ಪ್ರಾರಂಭಿಸಿದರು. ನಮ್ಮ ಗುರುಗಳು ಹಿಂದಿ, ಸಂಸ್ಕೃತ, ಕನ್ನಡದಲ್ಲಿ ಸಾಕಷ್ಟು ಸಾಹಿತ್ಯವನ್ನು ಬರೆದಿದ್ದಾರೆ. ಹಾಗೂ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ವಾದ್ಯ ಸಂಗೀತ, ತಬಲಾ, ವಯಲಿನ್, ಹೀಗೆ ಅನೇಕ ವಾದ್ಯಗಳನ್ನು, ಸಾರಂಗಿ ವಾದ್ಯಗಳನ್ನು ನುಡಿಸ್ತಾ ಇದ್ದರು. ಆ ಗುರುಗಳು ಈ ಸಂಗೀತ ಇಷ್ಟಕ್ಕೆ ಉಳಿಬಾರ್ದನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇದು ಸಂಗೀತ ಹೆಚ್ಚಿನ ಲೆವೆಲ್ನಲ್ಲಿ, ಅಂದರೆ ಯೂನಿವರ್ಸಿಟಿ ಲೆವೆಲ್ನಲ್ಲಿ ಡಿಗ್ರಿ ಕಾಲೇಜ್ ಒಂದು ಆಗಬೇಕು, ಡಿಗ್ರಿಯೊಳಗೆ ಈ ಸಂಗೀತ ಬೆಳಿಬೇಕು ಅಂಥೇಳಿ ಒಂದು 1991ರಲ್ಲಿ ಶಿಕ್ಷಣ ಸಂಸ್ಥೆಯನ್ನು ತೆಗೆದು ಇಲ್ಲಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಸಂಗೀತ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಿದರು. ಈ ಸಂಗೀತ ಮಹಾವಿದ್ಯಾಲಯವು ಅನೇಕ ವಿಷಯಗಳನ್ನು ಒಳಗೊಂಡು ಹಿಂದಿ, ಕನ್ನಡ, ಸಂಸ್ಕೃತ ಈ ಬೇಸಿಕ್ ಸಬ್ಜೆಕ್ಟ್, ಸಂಗೀತದಲ್ಲಿ ವಯಲಿನ್, ತಬಲಾ, ಸಿತಾರ್, ಖಯಾಲ್, ಠುಮ್ರಿ ಈ ರೀತಿಯಾಗಿ ಅನೇಕ ವಿಷಯಗಳನ್ನು ಈ ಮಹಾವಿದ್ಯಾಲಯದಲ್ಲಿ ಪ್ರಾರಂಭಿಸಿ ಈ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಿದರು. ಇಂಥ ಒಂದು ಸಂಗೀತ ಮಹಾವಿದ್ಯಾಲಯದಲ್ಲಿ ಅನೇಕ ಕಲಾವಿದರು ಈ ಸಂಗೀತ ಮಹಾವಿದ್ಯಾಲಯದಲ್ಲಿ ಸಂಗೀತವನ್ನು ಸಿತಾರ್, ವಯಲಿನ್, ತಬಲಾ, ಠುಮ್ರಿ ಈ ರೀತಿಯಾಗಿ ವಿಷಯಗಳನ್ನು ಕಲಿಸ್ತಾ ಇದ್ದಾರೆ. 91ರಿಂದ ಪ್ರಾರಂಭ ಆಗಿರತಕ್ಕಂಥ ಮಹಾವಿದ್ಯಾಲಯದ ಅಂದಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಈ ಒಂದು ಬಿ ಮ್ಯೂಸಿಕ್ ಅಂತ ಮೊದಲು ಪ್ರಾರಂಭ ಇತ್ತು. ಈಗ ಫೈನ್ ಆರ್ಟ್ ಇದರೊಳಗೆ ಇವುದು ಸೇರಿರೋದ್ರಿಂದ ಎಲ್ಲ ವಿಷಯಗಳು ಈ ಬಿ ಮ್ಯೂಸಿಕನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಮಾಸ್ಟರ್ ಆಫ್ ಮ್ಯೂಸಿಕ್ಕನ್ನು ಕೂಡ ಈ ಒಂದು ಸಂಸ್ಥೆಯಲ್ಲಿ ತೆಗೆದುಕೊಂಡಿದ್ದಾರೆ. ಇಲ್ಲಿ ಮಾಸ್ಟರ್ ಆಫ್ ಮ್ಯೂಸಿಕ್ ಕೂಡ ನಡೀತಾ ಇದೆ. ಇಂಥ ಒಂದು ಸಂಗೀತ ಇಡೀ ಪ್ರಪಂಚದಲ್ಲಿ, ಇಡೀ ನಮ್ಮ ಒಂದು ನಾಡಿನಲ್ಲಿ ಎಲ್ಲೇ ಯಾವುದೇ ಮೂಲೆಗೆ ಹೋದರೂ ಕೂಡ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಮತ್ತು ಪುಟ್ಟರಾಜ ಗವಾಯಿಗಳವರ ಒಂದು ಸಂಗೀತ ಶಿಷ್ಯ ಪರಂಪರೆ ಎಲ್ಲ ಕಡೆಗೂ ಸಿಗ್ತಾ ಇದೆ. ಅಂಥ ಸಂಗೀತವನ್ನು ಬೆಳೆಸಲಿಕ್ಕೆ ಇಂಥ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.
ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಸಂಗೀತ ಮಹಾವಿದ್ಯಾಲಯ ಇದು 1991-92ರಲ್ಲಿ ಪ್ರಾರಂಭವಾಯಿತು. ಇದು ಹಿಂದೂಸ್ತಾನಿ ಸಂಗೀತವನ್ನು ಕಲಿಸಲಾಗುವುದು. ಖ್ಯಾಲ್, ಟುಂಬ್ರಿ, ವೈಲಿನ್, ಸಿತಾರ ಮತ್ತು ತಬಲಾವನ್ನು. ಈಗಾಗಲೇ ಇಲ್ಲಿ 3.5 ದಶಕಗಳಿಂದ ಈ ಸಂಗೀತ ಮಹಾವಿದ್ಯಾಲಯವು ಪ್ರಾರಂಭವಾಗಿದ್ದು, ಇಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿಗಳು ನಾಡಿನ ತುಂಬೆಲ್ಲ ಇದ್ದು ಅವರು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಇದು ಪಂಡಿತ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರ ಒಂದು ಕನಸಿನ ಮಹಾವಿದ್ಯಾಲಯವಾಗಿದ್ದು, ಇಲ್ಲಿ ನಾಡಿನ ತುಂಬೆಲ್ಲ ವಿದ್ಯಾರ್ಥಿಗಳು ಈ ಮಹಾವಿದ್ಯಾಲಯಕ್ಕೆ ಬಂದು ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಇಲ್ಲಿ ಒಟ್ಟು ಸಿಬ್ಬಂದಿ ವರ್ಗದವರು 18 ಮಂದಿ ಇದ್ದು, ಅದರಲ್ಲಿ 5 ಮಂದಿ ಉಪನ್ಯಾಸಕರು, 5 ಮಂದಿ ಅಕಮ್ಯುನಿಸ್ಟ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗಳು ಇದ್ದು, ಇಲ್ಲಿ 3000ಕ್ಕೂ ಹೆಚ್ಚು ಪುಸ್ತಕಗಳು ಗ್ರಂಥಾಲಯದಲ್ಲಿ ಇವೆ ಎಂದು ಹೇಳಲು ಇಚ್ಛಿಸುತ್ತೇನೆ.